ಅದೇ ರೀತಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ JKM ಬುಲ್ಸ್ ತಂಡದಲ್ಲಿ ಜರ್ಸಿ ನಂಬರ್ 27 ಮನೋಜ್ ಗೌಡ ಈತ ಕೂಡ ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸ್ತಾರೆ. ಇದೀಗ ಪಂದ್ಯ ಆರಂಭವಾಗ್ತಾ ಇದೆ. ಎರಡು ಬಲಿಷ್ಠ ತಂಡಗಳು, ಒಂದು ಕಡೆ ಉತ್ತರ ಭಾರತದ MDSC ಹರಿಯಾಣ ಕುವೆಂಪು ಕೂಲ್ಸ್ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಸ್ಪಾನ್ಸರ್ಡ್ ಬೈ JKM ಬುಲ್ಸ್. ಈ ಭಾರಿ ದಾಳಿಯಲ್ಲಿ MDSC ಹರಿಯಾಣ ತಂಡದ ಜರ್ಸಿ ನಂಬರ್ 7 ರಾಹುಲ್, ಲೆಫ್ಟ್ ರೈಡರ್ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. JKM ಬುಲ್ಸ್ ತಂಡದ ದಯಾನಾಯಕ್ ಬಲಿಷ್ಠ ದಾಳಿಗಾರ, ಕಬಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ದೇಹದ ಅಡೆತನ್ನು ಹೊಂದಿರುವಂಥ ಆಟಗಾರ. ರಿಯಾನ್ ಅವರು ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಬೇಕು. ರಿಯಾನ್ ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದಾಳಿಯಲ್ಲಿ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ ರಾಕೇಶ್ ಪ್ರಸ್ತುತ ರೆಡ್ ಆರ್ಮಿಯಲ್ಲಿ ತಮ್ಮ ಉದ್ಯೋಗವನ್ನು ಕಂಡುಕೊಂಡಿರುವಂಥ ಆಟಗಾರ. ಥರ್ಡ್ ರೈಟ್, ಹರಿಯಾಣ ತಂಡಕ್ಕೂ ಸಹ ಡೂ ಆರ್ ಡೈ. ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್, 1 ಈಚ್. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಇನ್ನೋರ್ವ ಪ್ರೊ ಕಬಡ್ಡಿ ಆಟಗಾರ ಮನೋಜ್ ಗೌಡ, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ, ಚುರುಕಿನ ಪಾದಗಳ ಚಲನೆಯೊಂದಿಗೆ. Yes, multiple right point. MDSC ಹರಿಯಾಣ ಈ ಪಂದ್ಯದಲ್ಲಿ ವಿಜಯಶೀಲ ಆದರೆ ಕುವೆಂಪು ಕೂಲ್ಸ್ ಕಡೆಯಿಂದ 2,000 ರೂಪಾಯಿಗಳ ವಿಶೇಷ ಬಹುಮಾನ ಇದೆ. ನೋಡಿ, ಅಲ್ಲಿ ಪ್ಲೇಯರ್ಸ್ಗೆ ಅಂತ ಮೀಸಲಿಟ್ಟಿರುವಂಥ ಚೇರ್ಗಳನ್ನು ಯಾರೂ ಸಹ ನಮ್ಮ ಆಯೋಜಕರಾಗಿರ್ಬೋದು ಅಥವಾ ಪ್ರೇಕ್ಷಕರಿರ್ಬೋದು ದಯವಿಟ್ಟು ತೆಗೆದುಕೊಳ್ಬೋದು. MDSC ಹರಿಯಾಣ
ಕುವೆಂಪು ಕುಲ್ಸ್ ಇವರ ಪ್ರಾಯೋಜಕತ್ವದ ತಂಡ ದಾಳಿಯಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. JKM ಬುಲ್ಸ್ ತಂಡದ ಜೆರ್ಸಿ ನಂಬರ್ 18 ರಾಕೇಶ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸರ್ವೀಸಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ. ಹಾಗೆ ಪ್ರಸ್ತುತ ರೆಡ್ ಆರ್ಮಿಯಲ್ಲಿ ಉದ್ಯೋಗವನ್ನು ಮಾಡ್ತಾ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಹೆಸರನ್ನು ಮಾಡ್ತಾ ಇರುವಂಥ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಮೆ. ಮತ್ತು ದಾಳಿಯಲ್ಲಿ MDSC ಹರಿಯಾಣ ತಂಡದ ರಾಹುಲ್. ಈ ಪಂದ್ಯದಲ್ಲಿ MDSC ಹರಿಯಾಣ ತಂಡ ವಿಜಯಶೀಲಾದರೆ ಕುವೆಂಪು ಕುಲ್ಸ್ ವತಿಯಿಂದ 2,000 ರೂಪಾಯಿ ಬಹುಮಾನ ಇದೆ. इस मैच हरियाणा टीम जीत गया तो कुवेंपु कुल्स के तरफ से 2,000 की इनाम आपको मिल जाएगा. ये हरियाणा टीम की सभी प्लेयर को एक स्पेशल ऑफर है. एस मनोज गौड़ 5 ಆಟಗಾರರ ನಡುವೆ ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತ ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಸಾಕಷ್ಟು ವೇಗದ ದಾಳಿಯಿಂದ ಅಂಕಕ್ಕಾಗಿ ಪ್ರಯತ್ನ. ಈ ಬಾರಿ ಸೂರಿ ಹಾಗೂ ರಾಕೇಶ್ ಜೊತೆಯಲ್ಲಿ ಆದಿ ಕೂಡ ಇಲ್ಲಿ ಸಪೋರ್ಟ್ ನೀಡಿದ್ರು. ಒಂದು ಉತ್ತಮವಾದಂಥ ಟ್ಯಾಕಲ್. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಅದೇ ರೀತಿ ಇನ್ನೊಂದು ವಿಶೇಷವಾದಂಥ ಬಹುಮಾನ ಇದೆ. ಶ್ರೀಯುತ ರಾಕೇಶ್ ಬೊಮ್ಮಣ್ಣ ಅವರ ಕಡೆಯಿಂದ ಈ ಪಂದ್ಯದಲ್ಲಿ ಯಾರು ವಿಜಯಶೀಲ ಆಗ್ತಾರೋ ಅವರಿಗೆ 2,000 ರೂಪಾಯಿಗಳ ವಿಶೇಷ ಬಹುಮಾನ ಇದೆ. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಮನೋಜ. Yes. 4-1 in favor of JKM Bulls. ಕುವೆಂಪು ಕುಲ್ಸ್ ಜೆರ್ಸಿ ನಂಬರ್ 5 ಸಾಹಿಲ್ 7 ಆಟಗಾರರ ನಡುವೆ ಈ ಬಾರಿ ಹರಿ ರೈಟ್ ಕವರ್ ಭಾಗದಲ್ಲಿದ್ದಂಥ ಹರಿ ಅವರಿಂದ ಒಂದು ಮಿಸ್ಟೇಕ್. ಮತ್ತೆ ದಾಳಿಯಲ್ಲಿ ರಾಕೇಶ್ ಗೌಡ. ಪ್ರೊ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಹಾಗೆ ಬೆಂಗಳೂರು ಬುಲ್ಸ್ ತಂಡದ ಪ್ರತಿನಿಧಿಸಿದಂಥ ಆಟಗಾರ. 5-2 ಪಂದ್ಯ ಸಾಗ್ತಾ ಇದೆ. ಡಿಫೆನ್ಸನ್ನು ಕನ್ಫ್ಯೂಸ್ ಮಾಡುವಂಥ ಪ್ರಯತ್ನ ಕೂಡ ಆಯಿತು. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ 2ನೇ ವಾರ್ಡ್ ಸಾಗರ್ ಅವರು ಸಹ ಈ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ 2,000 ರೂಪಾಯಿಗಳ ವಿಶೇಷ ಬಹುಮಾನದ ಘೋಷಣೆ ಮಾಡಿದ್ದಾರೆ. ಈ ಪಂದ್ಯಕ್ಕೆ ಅನೇಕ ಬಹುಮಾನಗಳ ಸುರಿಮಳೆ ಆಗ್ತಾ ಇದೆ. ನಮ್ಮವ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಹಾಸನ್ ಡಿಸ್ಟಿಕ್ ವರ್ಸಸ್ UK ಡಿಸ್ಟಿಕ್. ಪ್ಲೀಸ್ ಗೆಟ್ ರೆಡಿ. ದಯಾನಾಯಕ ಬಲಿಷ್ಠ ದಾಳಿಗಾರ ಹರಿಯಾಣ ಕುವೆಂಪು ಕುಲ್ಸ್ ಪ್ರಾಯೋಜಕತ್ವದ ತಂಡ ಒಂದೊಳ್ಳೆ ಆಂಕಲ್ ಹೋಲ್ಡರ್ ಮಾಡಿದ್ರು. 5-4 1 ಅಂಕದ ಮುನ್ನಡೆಯಲ್ಲಿ JKM ಬುಲ್ಸ್.
ಜೆರ್ಸಿ ನಂಬರ್ 8 ಕುವೆಂಪು ಕೂಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಮತ್ತೊಮ್ಮೆ ದಾಳಿಯಲ್ಲಿ ಮನೋಜ್ ಗೌಡ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 6 ಆಟಗಾರ ನಡುವೆ JKM ಬುಲ್ಸ್ ತಂಡದ ಪ್ರಮುಖ ದಾಳಿಗಾರನಾಗಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು JKM ಬುಲ್ಸ್ ಪ್ರಾಯೋಜಕತ್ವದಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ JKM ಬುಲ್ಸ್ ತಂಡಕ್ಕೆ. ಹಾಸನ ಜಿಲ್ಲೆಯ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ JKM ಬುಲ್ಸ್ ತಂಡಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 2 ಬಲಿಷ್ಠ ತಂಡಗಳು. ಉತ್ತರ ಭಾರತದ MDSA ಹರಿಯಾಣ ಸುಮಾರು 2,000ಕ್ಕೂ ಹೆಚ್ಚಿನ ಕಿಲೋಮೀಟರ್ ದೂರದಿಂದ ಆಗಮಿಸಿದಂಥ ತಂಡ ನಮ್ಮ ಹಾಸನ ಜಿಲ್ಲೆ ಈ ಒಂದು ಚನ್ನರಾಯಪಟ್ಟಣಕ್ಕೆ ಆಗಮಿಸಿದ್ದಾರೆ. ಅಂದರೆ ಇದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ನಲ್ಮೆಯ ಮಾಜಿ ವಿಧಾನ ಪರಿಷತ್ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರು ಈ ಒಂದು ಹಾಸನ ಜಿಲ್ಲೆಯ ಕಬಡ್ಡಿ ಇತಿಹಾಸದಲ್ಲೇ ಇದೇ ಮೊಟ್ಟ ಮೊದಲ ಬಾರಿಗೆ ಒಂದು ರಾಷ್ಟ್ರಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಗಳನ್ನು ಆಯೋಜಿಸಿದ್ದಾರೆ. ಇಂದು ಅವರ 55ನೇ ವರ್ಷದ ಹುಟ್ಟುಹಬ್ಬ. ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಕ್ರೀಡಾ ಹಬ್ಬವಾಗಿ ತಮ್ಮ ಹುಟ್ಟುಹಬ್ಬವನ್ನು ಸಹ ಆಚರಿಸಿಕೊಂಡಿದ್ದಾರೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ಅರಕಲ್ಗೂಡು ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಶ್ರೀಯುತ ಪ್ರಸನ್ನರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದರೆ ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಸಾಕಷ್ಟು ವೇಗದ ದಾಳಿ. ಮನೋಜ್ ಬಿಗಿಯಾದಂಥ ಒಂದು ಆಂಕಲ್ ಹೋಲ್ಡ್ ಬಂತು. ಉತ್ತಮವಾದಂಥ ಒಂದು ಹಿಡಿತ. MDSA ಹರಿಯಾಣ ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್. 7-5. यस हरियाणा की 8 नंबर जर्सी पहने हुए खिलाड़ी इस बार 4 खिलाड़ियों के बीच में देखना होगा. यस गलती किया JKM बुल्स की लेफ्ट कॉर्नर पर प्रदीप ने इस बार गलती किया. एक एडवांस टैकल करने की कोशिश थी लेकिन हरियाणा के 8 नंबर जर्सी पहने हुए खिलाड़ी बहुत सुंदर तरीके से 1 पॉइंट हासिल किया है. इसके साथ 7-6 के स्कोर पर खेल रहे हैं दोनों टीम. ರಿಯಾನ್ ಅವರು ಎಲ್ಲಿದ್ರು ಒಮ್ಮೆ ಅಂಕಣದ ಬಳಿ ಆಗಮಿಸಬೇಕು. ರಿಯಾನ್ ಎಸ್ ರಾಕೇಶ್ ಗೌಡ ಒಂದು ಬೋನಸ್ ಅಂಕದೊಂದಿಗೆ ತಮ್ಮ ತಂಡಕ್ಕೆ ವಾಪಸ್ ಆದರು. 8-6 2 ಅಂಕದ ಮುನ್ನಡೆಯಲ್ಲಿ JKM ಬುಲ್ಸ್. ಕುವೆಂಪು ಕೂಲ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್ ಸೂಪರ್ ಟೆಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಹರಿ, ರೈಟ್ ಕಾರ್ನರ್ ಭಾಗದಲ್ಲಿ ಸೂರಿ. ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳು. ಹರಿ ಕೂಡ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಶ್ರೇಷ್ಠ ಆಟಗಾರ. ಸೂರಿ ಸಹ ಬೆಂಗಳೂರು ವಿಶ್ವವಿದ್ಯಾನಿಲಯ ಹಾಗೆ ಅನೇಕ ರಾಷ್ಟ್ರೀಯ ಕಬಡ್ಡಿ ಪಂದ್ಯಗಳಲ್ಲಿ ಸಹ ಆಡಿದಂಥ ಅನುಭವಿ ಆಟಗಾರರ ಜೊತೆಯಲ್ಲಿ ರಾಕೇಶ್ ಗೌಡ. ರೆಡ್ ಆರ್ಮಿಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಕಬಡ್ಡಿಯಲ್ಲೂ ಸಹ ಸರ್ವಿಸಸ್ ತಂಡದ ಪರವಾಗಿ ಆಡಿದಂಥ ಅನುಭವ ಇದೆ. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದ 3 ಆಟಗಾರ ನಡುವೆ ದಾಳಿಯಲ್ಲಿ ಹರಿಯಾಣ ತಂಡದ ಜರ್ಸಿ ನಂಬರ್ 8 ಕಿಕ್ ಬಂತು. ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡ್ತಾ ಇಲ್ಲಿ ಅದೊಳ್ಳೆ ಟಚ್ ಪಾಯಿಂಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಂಟು 7 JKM ಬುಲ್ಸ್ ತಂಡದ ಪರವಾಗಿ ಕುವೆಂಪು ಕೂಲ್ಸ್. MDSA ಹರಿಯಾಣ.
ಎಸ್ ಟ್ಯಾಕಲ್ನ ಪ್ರಯತ್ನ ಇತ್ತು, ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಅದೃಷ್ಟ ಅಂತ ಹೇಳ್ಬೋದು ಕುವೆಂಪು ಕುಲ್ಸ್ ತಂಡಕ್ಕೆ. ದಾಳಿಗಾರನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಜೆಕೆಎಂ ಬುಲ್ಸ್ ತಂಡ ಪಂದ್ಯದ ಆರಂಭಿಕ ಹಂತದಲ್ಲಿ ಮುನ್ನಡೆಯಲ್ಲಿದ್ರು ಸಹ ಇಲ್ಲಿ ಲೋನ ಅಂಕವನ್ನ ಬಿಟ್ಕೊಡ್ತಾ ಇದ್ದಾರೆ. 1+2 3 ಪಾಯಿಂಟ್ ಕುವೆಂಪು ಕುಲ್ಸ್ 11-9. 11-9 ದಾಳಿಯಲ್ಲಿ ದಯಾ ನಾಯ್ಕ್. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಸ್ಪಾನ್ಸರ್ಡ್ ಬೈ ಜೆಕೆಎಂ ಬುಲ್ಸ್. ಅದ್ಭುತವಾದಂಥ ಆಂಕಲ್ ಹೋಲ್ಡ್. (12-9) in favor of ಕುವೆಂಪು ಕುಲ್ಸ್. ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ ಪ್ರತಿಷ್ಠಿತ 16 ತಂಡಗಳ ಸೆಣಸಾಟದಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆಂದು ಕಾದು ನೋಡಬೇಕಾಗಿದೆ. ದಾಳಿಯಲ್ಲಿ ರಾಕೇಶ್ ಗೌಡ ಈ ಬಾರಿ ಆಟಗಾರರಲ್ಲಿ ಆರ್ಗ್ಯೂ ಮಾಡಬಾರ್ದು. ರೀಚಿಂಗ್ ಫ್ರಮ್ ಔಟ್ಸೈಡ್ ಎನ್ನುವಂಥ ಒಂದು ತೀರ್ಮಾನ. ಸಂಪೂರ್ಣವಾಗಿ ಇಲ್ಲಿ ಆಟಗಾರನ 2 ಕಾಲುಗಳು ಅಂಕಣದ ಹೊರಬಿದ್ದು ಆ ನಂತರದಲ್ಲಿ ಮಿಡ್ ಲೈನ್ ರೀಚ್ ಮಾಡಿದ್ರು ಎನ್ನುವಂಥ ಒಂದು ತೀರ್ಮಾನವನ್ನು ಇಲ್ಲಿ ತೀರ್ಪುಗಾರರು ನೀಡಿದ್ದಾರೆ. 13-9 13-9 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ಎಸ್ ಆದಿ ಹಾಗೂ ಹರಿ ಒಂದೊಳ್ಳೆ ಕಾಂಬಿನೇಷನ್ ಟ್ಯಾಕಲ್, ಬಟ್ ಈಚ್ 1 ಪಾಯಿಂಟ್. ಆದಿ ಹಾಗೂ ಹರಿ ಇಬ್ಬರು ಶ್ರೇಷ್ಠ ಡಿಫೆಂಡರ್ಗಳು. ಅವರ ಒಂದು ಕಾಂಬಿನೇಷನ್ ಅಲ್ಲಿ ಅದ್ಭುತವಾದಂಥ ಟ್ಯಾಕಲ್ಗಳು ಕಂಡು ಬರುತ್ತೆ. ಆದರೆ ಈ ಬಾರಿ ಕೊಂಚ ಎಡವಿದ್ರು, ಟ್ಯಾಕಲ್ ಅನ್ನು ಸಕ್ಸಸ್ ಆಗಿತ್ತು. ಆದರೆ ಹರಿ ಅಂಕಣದ ಹೊರ ನಡೆದ್ರು, ಹಾಗಾಗಿ ಇಬ್ಬರಿಗೂ ಒಂದೊಂದು ಅಂಕದ ಸೇರ್ಪಡೆ ಆಗಿದೆ. ದಾಳಿಯಲ್ಲಿ ದಯಾ ನಾಯ್ಕ್ ಒಬ್ಬ ಬಲಿಷ್ಠ ದಾಳಿಗಾರ. ಈ ಬಾರಿ ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು, ಬಿಗಿಯಾದಂಥ ಒಂದು ಟ್ಯಾಕಲ್. ಇಲ್ಲಿ ಕುವೆಂಪು ಕೂಲ್ಸ್ ತಂಡದ ಆಟಗಾರರಿಗೆ ಗ್ರೀನ್ ಕಾರ್ಡ್ನ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಆಟಗಾರರು ಕಬಡ್ಡಿಯ ನಿಯಮವನ್ನು ಉಲ್ಲಂಘಿಸಿದರೆ ಇಲ್ಲಿ ತೀರ್ಪುಗಾರರು ಗ್ರೀನ್, ಯೆಲ್ಲೋ, ರೆಡ್ ಕಾರ್ಡ್ಗಳನ್ನು ನೀಡ್ತಾರೆ. ಗ್ರೀನ್ ಕಾರ್ಡ್ ವಾರ್ನಿಂಗ್ ಆಗಿರುತ್ತೆ. ಯೆಲ್ಲೋ ಕಾರ್ಡ್ ನೀಡಿದ್ರೆ 2 ನಿಮಿಷ ಹೊರಗಡೆ ಇರಬೇಕಾಗುತ್ತೆ ಪ್ಲೇಯರು. ಹಾಗೆ ಎದುರಾಳಿ ತಂಡಕ್ಕೆ ಒಂದು ಟೆಕ್ನಿಕಲ್ ಪಾಯಿಂಟ್ ಕೂಡ ಹೋಗುತ್ತೆ. ರೆಡ್ ಕಾರ್ಡ್ ಏನಾದರೂ ನೀಡಿದ್ರೆ ಅವರು ಪಂದ್ಯಾವಳಿಯಿಂದನೇ ಹೊರಗಡೆ ಉಳಿಬೇಕಾಗತ್ತೆ. ಸಾಕಷ್ಟು ನಿಯಮಗಳಿರುತ್ತೆ, ಅದೆಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಆಟಗಾರರಿಗೆ, ಪ್ರೇಕ್ಷಕರಿಗೆ ಎಲ್ರಿಗೂ ಗೊತ್ತಿರುತ್ತೆ. 15-10 15-10 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್ MDSC ಹರಿಯಾಣ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ ಈಸ್ 15-10 ಇನ್ ಫೇವರ್ ಆಫ್ MDSC ಹರಿಯಾಣ, ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್.
ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ದಾಳಿಯಲ್ಲಿ MDS ಹರಿಯಾಣ ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ತಂಡವನ್ನು ಕಾಣಬಹುದು. ಹಾಗೆ JKM ಬುಲ್ಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್. ಸನ್ಮಾನ್ಯ ಶ್ರೋತ MA ಗೋಪಾಲ್ ಸ್ವಾಮಿ ಸರ್ ಅವರ ಅನೇಕ ಆಪ್ತ ವಲಯ ಸ್ನೇಹಿತರು, ಅವರ ಅಭಿಮಾನಿ ಬಳಗದವರು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಕಬಡ್ಡಿ ಕ್ರೀಡಾ ಇತಿಹಾಸದಲ್ಲೇ ಇದೆ ಮೊಟ್ಟ ಮೊದಲ ಬಾರಿಗೆ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಒಂದು ಅದ್ಭುತವಾದಂಥ ಟ್ಯಾಕಲ್ ಆದಿ ಅವರಿಂದ ಬ್ಲಾಕ್ ಬಂತು. ಸೂರಿ ಹಾಗೂ ಪ್ರದೀಪ್ ಅದ್ಭುತವಾದಂಥ ಒಂದು ಸಪೋರ್ಟ್ ನೀಡಿದ್ರು. 16-12 ಇನ್ ಫೇವರ್ ಆಫ್ ಕುವೆಂಪು ಕೂಲ್ಸ್. ರಾಕೇಶ್ ಸ್ಕಾರ್ಪಿಯನ್ ಕಿಕ್ ಮಾಡುವಂಥ ಪ್ರಯತ್ನ. ಕುವೆಂಪು ಕೂಲ್ಸ್ನ 6 ಆಟಗಾರರ ನಡುವೆ. ಈ ಬಾರಿ ರಾಕೇಶ್ (17-12). ದಾಳಿಯಲ್ಲಿ JKM ಬುಲ್ಸ್ ತಂಡದ ಮಂಜು. ಸಾಕಷ್ಟು ವೇಗದ ದಾಳಿ ಆದ್ರೆ ಕುವೆಂಪು ಕೂಲ್ಸ್ ಡಬಲ್ ಆಂಕಲ್ ಹೋಲ್ಡ್. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ. ಮತ್ತೊಮ್ಮೆ ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಕುವೆಂಪು ಕೂಲ್ಸ್. 22-13 ಇನ್ ಫೇವರ್ ಆಫ್ MDSC ಹರಿಯಾಣ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಸ್ಪಾನ್ಸರ್ಡ್ ಬೈ JKM ಬುಲ್ಸ್ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನಮ್ಮ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇದೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಸುಸಜ್ಜಿತವಾದಂಥ ಮ್ಯಾಟ್ ಅಂಕಣದೊಂದಿಗೆ ಸುಸಜ್ಜಿತವಾದಂಥ ಒಂದು ಕ್ರೀಡಾಂಗಣದಲ್ಲಿ ಪ್ರತಿಷ್ಠಿತ 16 ತಂಡಗಳು ಸುಂದರವಾದಂಥ ಈ ಒಂದು ಕ್ರೀಡಾಂಗಣದಲ್ಲಿ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ ನೇತೃತ್ವದಲ್ಲಿ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಇವರ ರಾಷ್ಟ್ರದಲ್ಲಿ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದಾರೆ. ಈ ಬಾರಿ ಅದ್ಭುತವಾದಂಥ ಟ್ಯಾಕಲ್. ಕುವೆಂಪು ಕೂಲ್ಸ್ ತಂಡ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ.
ಸಾಕಷ್ಟು ಪ್ರಯತ್ನ ಇತ್ತು, ಆದರೆ ಡಿಫೆನ್ಸ್ ಭಾಗದಲ್ಲಿ ಹೊಂದಾಣಿಕೆ ಹಿಡಿತ. प्लेयर्स रेफरी की विजिल की आवाज सुनने ಅದ್ಭುತವಾದಂತಹ ಎಸ್ಕೇಪ್ ಮಂಜು. 24-15 in favor of ಕುವೆಂಪು ಕೂಲ್ಸ್. राइट ನಲ್ಲಿ राहुल हरियाणा की स्टार प्लेयर है, लेफ्ट राइडर. इस बार 7 खिलाड़ियों के बीच में वो देखना होगा इस काले हाथ में वापस. For the next match, UK district versus Hassan district. This is second call for you. Please get ready. Third right. Do or die. करो या मरो. As Kuempu Cools, it's a do or die. Madu illave madi. ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ, ಕಾದ್ ನೋಡೋಣ. ಎಸ್ ಬೋನಸ್ ಅಂಕದೊಂದಿಗೆ ಡಿಸೈಡರ್ ನಲ್ಲಿ ತಂಡಕ್ಕೆ ವಾಪಸ್ ಆಗಿದ್ದಾರೆ. 25-16 in favor of ಕುವೆಂಪು ಕೂಲ್ಸ್. JKM ಬುಲ್ಸ್ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡ್ತಾರ. ಪ್ರೋ ಕಬಡ್ಡಿ ಆಟಗಾರ ಮನೋಜ್ ಗೌಡ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ ಆದ್ರು. ಕ್ವಿಕ್ ಆದಂತಹ ಒಂದು ಬೋನಸ್ ಪಾಯಿಂಟ್. (26-17) ಈ ಬಾರಿ ಮಂಜು ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಆಡಿರುವಂತಹ ಆಟಗಾರ, ಒಬ್ಬ ಯುವ ಪ್ರತಿಭೆ. JKM ಬುಲ್ಸ್ ತಂಡಕ್ಕೆ ಆಪತ್ ಬಾಂಧವನಾಗ್ತಾ ಇದ್ದಾನೆ. इस हरियाणा के कोच को अभी वार्निंग दिया गया है. ಕುವೆಂಪು ಕೂಲ್ಸ್ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅಪ್ಪಿ, ನವೀನ್, ಸುಪ್ರೀತ್ ಇವರ ಪ್ರಾಯೋಜಕತ್ವದಲ್ಲಿ MDSC ಹರಿಯಾಣ, ಸ್ಪಾನ್ಸರ್ಡ್ ಬೈ ಕುವೆಂಪು ಕೂಲ್ಸ್. As 26-18 26-18 in favor of MDSC ಹರಿಯಾಣ. JKM ಬುಲ್ಸ್ ತಂಡದ ಮನೋಜ್ ಗೌಡ ಪ್ರಮುಖ ದಾಳಿಗಾರ. ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತ ಕ್ಷಮತೆ ಇದೆ. ಎಸ್, ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಡೈವಿಂಗ್ ಟ್ಯಾಕಲ್ಗೆ ಮುಂದಾಗ್ತಾ ಇದ್ರು. ಆದ್ರೆ 26-19 ಕೇವಲ 7 ಅಂಕದ ಅಂತರ. 26-19 in favor of ಕುವೆಂಪು ಕೂಲ್ಸ್.
JKM Bulls ಸೂರಿ ಬೇಡವಾದಂಥ ಟ್ಯಾಕಲ್ಗೆ ಮುಂದಾದ್ರು. ಒಂದು ಅಡ್ವಾನ್ಸ್ ಟ್ಯಾಕಲ್. ಕುವೆಂಪು ಕೂಲ್ಸ್ ಈ ಒಂದು ತಂಡದಲ್ಲಿ ನವೀನ್, ಅಪ್ಪಿ, ಅಮಿತ್, ಸುಪ್ರೀತ್ ಇವರ ಒಂದು ಮಾಲೀಕತ್ವದಲ್ಲಿ MDSC ಹರಿಯಾಣ ಸುಮಾರು 2,000ಕ್ಕೂ ಹೆಚ್ಚಿನ ಕಿಲೋಮೀಟರ್ ದೂರದಿಂದ ಈ ಒಂದು ತಂಡದ ಆಗಮನ ಆಗಿದೆ. ನಮ್ಮ ಜನಸೇವಕರು, ನಮ್ಮ ನಲ್ಮೆಯ ನಾಯಕರು, ಮಾಜಿ ವಿಧಾನ ಪರಿಷತ್ ಶಾಸಕರು, ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ 55ನೇ ವರ್ಷದ ಹುಟ್ಟುಹಬ್ಬ. ಅತ್ಯಂತ ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಚನ್ನರಾಯಪಟ್ಟಣ ಈ ಭಾಗದ ಜನರಲ್ಲಿ ಸದಾ ಬೆರೆಯುವಂಥ ಅತ್ಯಂತ ಪ್ರೀತಿಯ ಜನನಾಯಕರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರು ಅವರ ಒಂದು ಹುಟ್ಟುಹಬ್ಬ. ಎಸ್, ಮನೋಜ್ ಗೌಡ ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ, ವೇಟ್ ಫಾರ್ ದ ಡಿಸಿಷನ್, ವೇಟ್ ಫಾರ್ ದ ಡಿಸಿಷನ್. ದಯವಿಟ್ಟು ಅಲ್ಲಿ ಆರ್ಗ್ಯೂ ಮಾಡಬೇಡಿ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತೆ. ದಯವಿಟ್ಟು ಅಲ್ಲಿ ಡಿಸಿಷನ್ ನೀಡೋ ತನಕ ಒಂದು ಸ್ವಲ್ಪ ವೇಟ್ ಮಾಡಿ. ಸರ್ ಪಾಯಿಂಟ್ ರವಿ ಸರ್. ಇಪ್ಪತ್ತೇಳು 21 6 ಅಂಕದ ಅಂತರದಲ್ಲಿ ಪಂದ್ಯ. ಕಬಡ್ಡಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ಎರಡು ಬಲಿಷ್ಠ ತಂಡಗಳು JKM ಬುಲ್ಸ್ ವರ್ಸಸ್ ಕುವೆಂಪು ಕೂಲ್ಸ್. ಮನೋಜ್ ಗೌಡ. यस कैप्टन, लास्ट 5 मिनट्स टू गो. आखिरी 5 मिनट का खेल अभी बाकी है. 27-21. ಪ್ಲೇಯರ್ಸ್ ದಯವಿಟ್ಟು ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. ಇಪ್ಪತ್ತೇಳು 22. It's 27-22. ರಾಹುಲ್ ಯಾವುದೇ ಅಂಕ ಇಲ್ಲದೆ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಮನೋಜ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಈ ಪಂದ್ಯದಲ್ಲಿ ಕುವೆಂಪು ಕೂಲ್ಸ್ ತಂಡ ವಿಜಯಶೀಲಾದರೆ 2,000 ರೂಪಾಯಿಗಳ ನಗದು ಬಹುಮಾನವನ್ನ ಕುವೆಂಪು ಕೂಲ್ಸ್ ಕಡೆಯಿಂದ ನೀಡಲಾಗುತ್ತೆ. ಕಾದ್ದೋಡೋಣ. ಎರಡು ಬಲಿಷ್ಠ ತಂಡಗಳು JKM ಬುಲ್ಸ್. ಎಸ್ ಕ್ಯಾಪ್ಟನ್, ಲಾಸ್ಟ್ 4 ಮಿನಿಟ್ಸ್ ಟು ಗೋ. ಕೊನೆ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಕರೋ ಯಾ ಮರೋ. 27-22. ರಾಹುಲ್. ಎಸ್ ಡಿಫೆನ್ಸ್ ಅಲ್ಲಿ ಕನ್ಫ್ಯೂಸ್ ಆದ್ರು, ಟೆಂಪ್ಟ್ ಆಗ್ತಾ ಇದ್ರೆ. Yes, rider is out. 27-23. Last and final call. UK district versus Hassan district. Please bring your team immediately on court. Super tackle on agida. Rakesh. ಎತ್ತರದ ನಿಲುವಿನ ಆಟಗಾರ. ಕುವೆಂಪು ಕೂಲ್ಸ್ನ ಇಬ್ಬರು ಆಟಗಾರ ನಡುವೆ ಹ್ಯಾಂಡ್ ಟಚ್ಗಾಗಿ ಪ್ರಯತ್ನ. ಕಾದ್ ನೋಡೋಣ.
ಎಸ್ ರಾಕೇಶ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ಸೂಪರ್ ಟ್ಯಾಕಲ್ಗೆ ಒಳಗಾಗಿದ್ದಾನೆ. ಆಲ್ ಔಟ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಇತ್ತು. ಎಸ್ ಕ್ಯಾಪ್ಟನ್, 29-23 ಕುವೆಂಪು ಕೂಲ್ಸ್ ವರ್ಸಸ್ JKM ಬುಲ್ಸ್. ಎರಡು ಬಲಿಷ್ಠ ತಂಡಗಳು. ಹರಿಯಾಣ ವರ್ಸಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಒಂದು ರಾಷ್ಟ್ರ ಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಪ್ರಥಮ ಬಹುಮಾನವಾಗಿ 1 ಲಕ್ಷ ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 75,000 ಹಾಗೂ ಆಕರ್ಷಕ ಟ್ರೋಫಿ, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 50,000 ಹಾಗೂ ಆಕರ್ಷಕ ಟ್ರೋಫಿ. ದಾಳಿಯಲ್ಲಿ ಮನೋಜ್ ಗೌಡ ವೇಗದ ದಾಳಿಯೊಂದಿಗೆ ಗುರು ಫೈನಲ್ ಕಾಲ್. ಎಸ್, ಉತ್ತಮವಾದಂತಹ ರೀಚಲ್ಲಿ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ JKM ಬುಲ್ಸ್ ತಂಡಕ್ಕೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕ್ಯಾಪ್ಟನ್, ಲಾಸ್ಟ್ 2 minutes to go. ಲಾಸ್ಟ್ ಅಂಡ್ ಫೈನಲ್ ಕಾಲ್, UK ಡಿಸ್ಟ್ರಿಕ್ಟ್ ವರ್ಸಸ್ ಹಾಸನ್ ಡಿಸ್ಟ್ರಿಕ್ಟ್. ಪ್ಲೀಸ್ ಗೆಟ್ ರೆಡಿ. 29-24 ಕುವೆಂಪು ಕೂಲ್ಸ್ ತಂಡ ಮುನ್ನಡೆಯಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಮನೋಜ. Third right. It's a 2-or tie. 29-24. Yes, ಅದ್ಭುತವಾದಂಥ ಟ್ಯಾಕಲ್. 29-25. ಎಸ್ 29-25. ಎಂಥ ಪಂದ್ಯ! 29-28. ಒಂದು ಅಂಕದ ಮುನ್ನಡೆಯಲ್ಲಿ ಕುವೆಂಪು ಕೂಲ್ಸ್. ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಎಂತ ಒಂದು ಪಂದ್ಯ.
ಎಸ್, ವೇಗದ ದಾಳಿ, ಇದರೊಂದಿಗೆ ಪಂದ್ಯ ಟೈ. ವಾಟ್ ಅ ಮ್ಯಾಚ್! ಎಂತ ಪಂದ್ಯ! ಒಂದು ರೀತಿಯಲ್ಲಿ JKM ಬುಲ್ಸ್ ತಂಡದ ಆಟಗಾರರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಲ್ಲರೂ ಬಹುಮಾನ ಘೋಷಿಸಿದ್ರು.